ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಒಂದು ಹಳ್ಳಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಪುನರ್ಪುಳಿ ತಂಬುಳಿ ಅಥವಾ ಮುರುಗುಲ ಹಣ್ಣಿನ ತಂಬುಳಿ ಅಂತಲೂ ಕರೆಯುತ್ತಾರೆ. ಇದು ಬೇಸಿಗೆಗೆ ತುಂಬ ತಂಪಾಗಿರುತ್ತದೆ, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಇದನ್ನು ಮಾಡುವ ವಿಧಾನವನ್ನು ಮುಂದೆ ನೋಡೋಣ. ಇದು ಮುರುಗುಲ ಹಣ್ಣು ಅಥವಾ ಪುನರ್ಪುಳಿ ಅಂತನ ಕರೆಯುತ್ತಾರೆ. ಇದನ್ನು ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೆ. ಈಗ ಇದನ್ನು ಕಟ್ ಮಾಡಿ ಮಧ್ಯದಲ್ಲಿರುವ ಬೀಜವನ್ನು ತೆಗೆದು ಹಾಗೂ ಚೊಟ್ಟನ್ನು ತೆಗೆದುಕೊಳ್ಳಬೇಕು. ಈ ಬೀಜ ನಮಗೆ ಬೇಡ. ಇದು ಹುಳಿಸೊಪ್ಪು ಅಥವಾ ಮುರುಗುಲ ಹಣ್ಣಿನ ಸಿಪ್ಪೆ, ಇದು ನಮಗೆ ತಂಬುಳಿಗೆ ಬೇಕಾಗಿರುವುದು. ಇಲ್ಲಿ ನಾನು ತೊಟ್ಟನ್ನು ತೆಗೆದು ಹಾಕುತ್ತಿದ್ದೇನೆ. ಒಂದು 3 ಮುರುಗುಲ ಹಣ್ಣಿನ ಸಿಪ್ಪೆ ಇದ್ದರೆ ಸಾಕು, ಒಂದು ತಂಬುಳಿ ರೆಡಿಯಾಗುತ್ತದೆ. ಇದು ಪಿತ್ತಕ್ಕೆ ತುಂಬ ಒಳ್ಳೆಯದು, ಪಿತ್ತವನ್ನು ಶಮನ ಮಾಡುತ್ತದೆ. ಇದಕ್ಕೆ ಅರ್ಧ ಕಡಿಕಾಯಿ, ಫ್ರೆಶ್ ತೆಂಗಿನ ತುರಿ, 1 ಹಸಿಮೆಣಸು, 3 ಮುರುಗುಲ ಹಣ್ಣಿನ ಸಿಪ್ಪೆಯನ್ನು ತೆಗೆದಿಟ್ಟುಕೊಂಡಿದ್ದೆ, ಅದನ್ನು ಹಾಕಿಕೊಳ್ಳುತ್ತಿದ್ದೇನೆ. ಜೀರಿಗೆ ಅರ್ಧ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಹಾಗೆ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ. ಈಗ ನೀರನ್ನು ಹಾಕಿ ಪುನಃ ನೈಸಾಗಿ ರುಬ್ಬಿಕೊಂಡು ಬರ್ತೇನೆ. ಈಗ ರುಬ್ಬಿದ್ದಾಗಿದೆ. ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳುತ್ತೇನೆ. ಹಾಗೆ ಮಿಕ್ಸರ್ ಪಾತ್ರೆಗೆ ಇನ್ನೂ ಪದಾರ್ಥ ಹಿಡಿದುಕೊಂಡಿದೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುಲುಕಿಸಿ ಮತ್ತೆ ಅದೇ ಪಾತ್ರೆಗೆ ಸೇರಿಸಿಕೊಳ್ಳುತ್ತೇನೆ. ತಂಬುಳಿ ಅಂದರೆ ತೀರಾ ತೆಳ್ಳಗೂ ಇರಬಾರದು, ದಪ್ಪನೂ ಇರಬಾರದು. ಇದಕ್ಕೆ ಕಡೆದ ಮಜ್ಜಿಗೆ, ಈಗ ತಾನೇ ಕಡೆದ ಮಜ್ಜಿಗೆ ಸಿಹಿಯಾಗಿರಬೇಕು. ಹುಳಿ ಮಜ್ಜಿಗೆಯನ್ನು ಯಾವ ಕಾರಣಕ್ಕೂ ಸೇರಿಸಬಾರದು. ಈ ಪುನರ್ಪುಳಿನೂ ಹುಳಿ ಇರುತ್ತದೆ, ಎರಡೂ ಸೇರಿ ತುಂಬ ಹುಳಿಯಾಗಿ ಬಿಡುತ್ತದೆ. ಅದಕ್ಕಾಗಿ ಫ್ರೆಶ್ ಮಜ್ಜಿಗೆಯನ್ನು ಸೇರಿಸಿದ್ದೇನೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಮಾಡಲು 1 ಚಮಚ ತುಪ್ಪ, ಸಾಸಿವೆ, ಜೀರಿಗೆ ಹಾಗೂ ಇಂಗನ್ನು ಸೇರಿಸಿ ತಂಬುಳಿಗೆ ಸೇರಿಸಿದರೆ ಆಯಿತು. ಪುನರ್ಪುಳಿ ತಂಬುಳಿ ಅಥವಾ ಮುರುಗುಲ ಹಣ್ಣಿನ ತಂಬುಳಿ ಅಥವಾ ಹುಳಿಸೊಪ್ಪಿನ ತಂಬುಳಿ ರೆಡಿನೇ ಆಗೋಯಿತು. ಈ ತಂಬುಳಿ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಒಳ್ಳೆಯದು. ಈ ಆರೋಗ್ಯಕರ ತಂಬುಳಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.